ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹಾಗೆ ಆ, ಮಾರನೇ ದಿನದ ಬೆಳಿಗ್ಗೆ ಅಂದರೆ ಗೃಹ ಪ್ರವೇಶದ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಉಂಟು. ಅಂದರೆ ಬೆಳಿಗ್ಗೆ ಗಣಹೋಮ ಒಂದು ಆಯಿತು. ಗಣಹೋಮ ಆಗುವಾಗ ನಾನು ರೆಡಿ ಆಗಲಿಲ್ಲ ಆಯಿತು. ಹಾಗೆ ಈಗ ಎಲ್ಲರೂ ರೆಡಿಯಾಗಿ ಖುಷಿ ಖುಷಿಯಲ್ಲಿದ್ದಾರೆ. ಈಗ ತುಳಸಿ ನೆಡ್ತಾ ಇದ್ದಾರೆ. ಹಾಗೆ ಇನ್ನು ನಮ್ಮ ಬಾಕಿ ಕಾರ್ಯಕ್ರಮ ಹಾಲು ಕುದಿಗೊಳಿಸೋದು, ಆಮೇಲೆ ಸತ್ಯನಾರಾಯಣ ಪೂಜೆ, ಹಾಗೆ ಆ ಕಾರ್ಯಕ್ರಮ ಎಲ್ಲ ನಮಗೆ ನೋಡುವ ನಮಗೆ. ಹಾಗೆ ಈಗ ಹಾಲು ಕುದಿ ಬರಿಸಲಿಕ್ಕೋಸ್ಕರ ರೆಡಿ ಆಗ್ತಾ ಇದ್ದೇವೆ. ಹಾಗೆ ಸಣ್ಣ ಒಂದು ರಂಗೋಲಿ ಹಾಗೆ ಮಾಡಿ, ಮಡಿಕೆಗೆಲ್ಲ ಸಣ್ಣ ಒಂದು ಡೆಕೋರೇಷನ್ ಎಲ್ಲ ಮಾಡಿ ಹಾಲು ಕುದಿ ಬರಿಸೋದು. ಅಂದರೆ ಒಳಗೆ ಒಲೆ ಅಂತ ಮಾಡಲಿಲ್ಲ, ಹಾಗೆ ತಾತ್ಕಾಲಿಕವಾಗಿ ಇಟ್ಟಿಗೆಲ್ಲ ಇಟ್ಟು ಒಂದು ಒಲೆ ಮಾಡಿದೆ. ಅಂದರೆ ಹಾಲು ಮತ್ತು ಅನ್ನ ಪಾಯಸ ಇದು ಅಷ್ಟು ಆಗಬೇಕಲ್ಲ, ಹಾಗೆ ಒಂದು ತಾತ್ಕಾಲಿಕವಾಗಿ ನಾನೇ ಒಂದು ಒಲೆ ರೆಡಿ ಮಾಡಿದ್ದು. ಅದಂದರೆ ಹಂಚಿನ ಅಡಿಗೆ ಹೊಯ್ಗೆ ಎಲ್ಲ ಹಾಕಿ ಹಂಚಿಟ್ಟು ಒಲೆ ರೆಡಿ ಮಾಡಿದ್ದು. ಹಾಗೆ ಮತ್ತೆ ಈಗ ಅತ್ತೆ ಮತ್ತು ಮಾವನ ಮಗ ಹಾಲು ಕುದಿ ಬರ್ತಾ ಇದ್ದಾರೆ. ಅಂದರೆ ಹೋಮದು ಬೆಂಕಿ ತಂದು ಬೆಂಕಿ ಮಾಡೋದು. ಹಾಗೆ ಹಾಲು ಕುದಿ ಬರಿಸುವಾಗ ನಮ್ಮ ಅಮ್ಮನ ಜೋರೊಂದು ಭಜನೆ. ಆ ಭಜನೆ ಮತ್ತು ಇದಕ್ಕೆ ಹೇಗೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಂದರೆ ಅದು ಸೌಂಡ್ ಕರೆಕ್ಟ್ ಇಲ್ಲ. ಅದು ಚೆಂದ ಹೇಳಿದ್ದಾರೆ ಭಜನೆ ಅವರು, ಅವರೆಲ್ಲ ಗ್ರೂಪ್ ಮಾಡಿ ಹೇಳಿದ ಭಜನೆ. ಹಾಗೆ ಮನೆಯ ಯಜಮಾನರು ಹಾಲು ಕುದಿಸ್ತಾ ಇದ್ದಾರೆ.
ಚಂದ ಕರೆಕ್ಟ್ ಕುದಿ ಬಂದಿದೆ ಹಾಲು. ಅದು ಉಕ್ಕಿ ಅಂದರೆ ಚೆಲ್ಲಬೇಕು ಅಂತೆಲ್ಲ ಹೇಳೋದು, ಹಾಗೆ ಇದು ಸುಮಾರು ಚೆಲ್ಲಿದೆ ಮಾತ್ರ. ಹಾಗೆ ಮತ್ತೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಅದು ಮಿಕ್ಸ್ ಮಾಡಿ ಫಸ್ಟ್ ನಾವು ಅಂದರೆ ಹೆಸರಿಗಿಟ್ಟದು, ಅಂದರೆ ತೀರೋದವರಿಗೆ ಇರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಫಸ್ಟ್ ಹೆಸರಿಗಿಟ್ಟದು ಹಾಲು. ಅದು ನನ್ನ ಅಜ್ಜಿ ಮತ್ತು ನನ್ನ ಮಾವ. ಇದು ನನ್ನ ದೊಡ್ಡಮ್ಮ, ಅಮ್ಮ, ಆಮೇಲೆ ಇದು ಇನ್ನೊಂದು ದೊಡ್ಡಮ್ಮ, ಆಮೇಲೆ ಇದು ಚಿಕ್ಕಮ್ಮ. ನಮ್ಮ ಅಜ್ಜಿಗೆ 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ನಮ್ಮ ಸಂಬಂಧಿಕರೆಲ್ಲ ಬಂದು ಭಜನೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ನಾನು ಮತ್ತೆ ಬೇಗ ಊರಿಗೆ ಬಂದು ನಮ್ಮ ವಿಷ್ಣುಮೂರ್ತಿ ಕೋಲ